ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಸಭೆಯ ಸಂಕ್ರಾಂತಿ ನಡೆಯಲಿದೆ. ಸಂಕ್ರಾಂತಿಗೆ ಒಂದು ದಿನ ಮೊದಲೇ ಈ ಸಿಎಲ್ಪಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಸಭೆಯ ಸಂಕ್ರಾಂತಿ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕಾಂಗ ಸಭೆಯನ್ನ ನಡೆಸಲಾಗುತ್ತೆ. ಜನವರಿ 13ರಂದು ಸಿಎಲ್ಪಿ ಮೀಟಿಂಗ್ ಕರೆದಿದ್ದಾರೆ. ಬೆಂಗಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗ್ತಾರೆ. ತೀವ್ರ ಕುತೂಹಲ ಅಂತೂ ಕೆರಳಿಸಿದೆ ಈ ಕಾಂಗ್ರೆಸ್ ಶಾಸಕಾಂಗ ಸಭೆ. ಸಂಕ್ರಾಂತಿಗೂ ಒಂದು ದಿನ ಮುನ್ನ ಈ ಸಭೆಯನ್ನ ಕರೆದಿರೋದು. ಜನವರಿ 13ರಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸಿಎಲ್ಪಿ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಈ ಸಿಎಲ್ಪಿ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಸಮನ್ವಯದ ಕೊರತೆ ಇದೆ. ಒಂದ್ ಕಡೆ ಡಿನ್ನರ್ ಫೈಟ್ ತಾರಕಕ್ಕೆ ಇರ್ತಾ ಇದೆ, ಮತ್ತೊಂದ್ ಕಡೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಸಿಎಲ್ಪಿ ಸಭೆಗೆ ಉಸ್ತುವಾರಿ ಸುರ್ಜೇವಾಲಾ ಕೂಡ ಆಗಮಿಸ್ತಾರೆ. ಸ್ವಪಕ್ಷದಲ್ಲೇ ಸಾಕಷ್ಟು ಶಾಸಕರ ಅಸಮಾಧಾನ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಈ ಸೂಕ್ತ ಅನುದಾನ ಕೊಡ್ತಾ ಇಲ್ಲ ಅಂತ ಶಾಸಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಇದರ ಜೊತೆಗೆ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿತ್ತು. ಡಿನ್ನರ್ ಮೀಟಿಂಗ್ ಫೈಟ್, ಸಚಿವರ ಕೌಂಟರ್ ಅಟ್ಯಾಕ್, ಸ್ಟೇಟ್ಮೆಂಟ್ಸ್, ಇದೆಲ್ಲದರ ಮಧ್ಯೆ ಸಿಎಲ್ಪಿ ಸಭೆಯನ್ನ ಈಗ ನಡೆಸಲಾಗ್ತಾ ಇದೆ. ಜನವರಿ 13ರ ಸಭೆಯತ್ತ ಈಗ ಚಿತ್ತ ಇದೆ, ಬಹಳ ಕುತೂಹಲ ಇದೆ. ಸಿಎಲ್ಪಿ ಸಭೆ ಕರೆದಿದ್ದಾರೆ ಸಂಕ್ರಾಂತಿಗೂ ಒಂದು ದಿನ ಮುನ್ನ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತೇ ಇದೆ. ಒಂದ್ ಕಡೆ ಡಿನ್ನರ್ ಫೈಟ್, ಒಬ್ರು ಡಿನ್ನರ್ ಕರೆದ್ರು, ಆನಂತರದಲ್ಲಿ ಮತ್ತೊಂದು ಕ್ಯಾನ್ಸಲ್ ಆಯಿತು. ಹೈಕಮಾಂಡ್ನಿಂದ ಆದೇಶ ಬಂತು. ಹೈಕಮಾಂಡ್ ಎಂಟ್ರಿ ಆಗಿರೋದಕ್ಕೆ ಹಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಿಎಲ್ಪಿ ಸಭೆಗೆ ಸುರ್ಜೇವಾಲಾ ಕೂಡ ಆಗಮಿಸ್ತಾರೆ. ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಹಾಗಾಗಿ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಜೊತೆಗೆ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಸಾಕಷ್ಟು ಅಸಮಾಧಾನ ಇದೆ. ಶಾಸಕರು ಕೂಡ ಅಸಮಾಧಾನವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆಲ್ಲ ಇರೋದ್ರಿಂದ ಜನವರಿ 13ಕ್ಕೆ ಏನೆಲ್ಲ ಆಗುತ್ತೆ ಅನ್ನುವಂಥ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಜನವರಿ 13ರ ಸಭೆಯತ್ತ ಈಗ ಎಲ್ಲರ ಚಿತ್ತ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಒಂದರ ಹಿಂದೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದು. ಈ ಬಡಬಡಿದಾಟಗಳು, ಅನೇಕ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಓಪನ್ ಆಗಿ ಬರ್ತಾ ಇದೆ. ಹಾಗಾಗಿ 13ರ ಸಭೆಯಲ್ಲಿ ಏನೇನು ನಡೀಬಹುದು ಅನ್ನುವಂಥ ಕುತೂಹಲ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಆನಂದ್. ಅಶ್ವಿನಿ, ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಬಡಿದಾಟ ಜೋರಾಗ್ತಿರತಕ್ಕಂಥದ್ದು. ಪ್ರಮುಖವಾಗಿ ಸಿಎಂ ಬದಲಾವಣೆ ವಿಚಾರವನ್ನ ಯಾವಾಗ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ನಮ್ಮಿಬ್ಬರ ನಡುವೆ ಹೈಕಮಾಂಡ್ ಹಂತದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದ ಆಗಿದೆ ಅನ್ನೊಂದು ಬಾಂಬ್ ಅನ್ನ ಡಿಕೆ ಶಿವಕುಮಾರ್ ಅವರು ಆಗಿದ್ರು. ಆಗಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಬಣದ ನಡುವೆ ಒಂದಲ್ಲ ಒಂದು ವಿಚಾರದಲ್ಲಿ ಬಣ ಬಡಿದಾಟ ತಾರಕಕ್ಕೆ ಹೋಗ್ತಾನೆ ಇತ್ತು. ಈಗ ಅಂತಿಮವಾಗಿ ಅಹಿಂದ ನಾಯಕರ ಒಂದು ಸಭೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಿತ್ತು. ಅದು ಬಹಳಷ್ಟು ಒಂದು ಚರ್ಚೆಗಳನ್ನ ಹುಟ್ಟಾಕಿತ್ತು. ಅದರಾದ ಬೆನ್ನಲ್ಲೇ ದಲಿತ ನಾಯಕರ ಶಾಸಕರು ಹಾಗೆ ಸಚಿವರ ಒಂದು ಡಿನ್ನರ್ ಸಭೆಯನ್ನ ಪರಮೇಶ್ವರ್ ಅವರು ಆಯೋಜನೆ ಮಾಡೋದಕ್ಕೆ ಮುಂದಾಗಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಅಡ್ಡಗಾಲನ್ನ ಹಾಕಿದ್ರು. ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನ ಮಾಡಿ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇದೆಲ್ಲ ಒಂದು ಬೆಳವಣಿಗೆಗಳು ಮುಂದೆ ಪಕ್ಷದ ಮೇಲೆ ಹಾಗೆ ಸರ್ಕಾರದ ಮೇಲೆ ಒಂದು ಪರಿಣಾಮ ಬೀರ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಇದೇ ಅಲ್ಲದೆ ಪರಮೇಶ್ವರ್ ಅವರು ಕರೆದಿರ್ತಕ್ಕಂಥ ಸಭೆ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಲಿತ ನಾಯಕರು ತೀವ್ರವಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನೇರವಾಗಿ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ವಿರುದ್ಧವೇ ದಲಿತ ಶಾಸಕರು ಸಚಿವರು ತಿರುಗಿ ಬೀಳ್ತಾ ಇದ್ದಾರೆ. ಹೀಗಾಗಿ ಇದು ಪಕ್ಷಕ್ಕೂ ಕೂಡ ಬೇರೆ ರೀತಿಯ ಒಂದು ಮೆಸೇಜ್ ಹೋಗ್ತಾ ಇದೆ. ಜೊತೆಗೆ ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಒಂದು ಡ್ಯಾಮೇಜ್ ಅನ್ನ ಉಂಟು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಒಂದು ಮನವಿ ಮೇರೆಗೆ ಹೈಕಮಾಂಡ್ ನಾಯಕರು ಈಗ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಈ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೇ ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆಯಲ್ಲಿ ಸಿಎಂ ಬದಲಾವಣೆ ವಿಚಾರಗಳ ಬಹಿರಂಗ ಹೇಳಿಕೆಗಳು, ಜೊತೆಗೆ ಹೆಚ್ಚುವರಿ ಡಿಸಿಎಂ ವಿಚಾರ, ಹಾಗೆ ಒಂದು ಸಿಎಂ ಸಿದ್ದರಾಮಯ್ಯನವರ
ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ವಿಚಾರಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆನೂ ಕೂಡ ಒಂದು ರೀತಿ ಚರ್ಚೆನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಬೆಳವಣಿಗೆಗಳು, ಈ ಒಂದು ತಿಕ್ಕಾಟಕ್ಕೆ ಮತ್ತೆ ರಚೋದಕ್ಕೆ ಖುದ್ದು ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. 13ನೇ ತಾರೀಕು ನಡೀತಕ್ಕಂಥ CLP ಸಭೆಯಲ್ಲಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ. ಅವರು ಕೂಡ ಹೈಕಮಾಂಡ್ ನಾಯಕರ ಒಂದು ಸಂದೇಶ ಏನಿದೆ ಅದನ್ನ ಶಾಸಕರಿಗೆ, ಸಚಿವರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಬೆಳಗಾವಿಯಲ್ಲಿ 21ನೇ ತಾರೀಕು AICC ಮಟ್ಟದ ಒಂದು ಅಧಿವೇಶನ, ಜೊತೆಗೆ ಅಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ವಿಚಾರನೂ ಕೂಡ ಇದೆ. ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಏನೇ ಆದ್ರೂ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಪದೇ ಪದೇ ಸಮನ್ವಯದ ಕೊರತೆ ಉಂಟಾಗ್ತಾ ಇದೆ. ಅದು ಬಹಿರಂಗವಾಗಿ ಒಂದು ತಾರಕಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರವನ್ನ BJP ಮತ್ತೆ JDS ನಾಯಕರು ಬಂಡವಾಳ ಮಾಡಿಕೊಂಡು ಸರ್ಕಾರ ಪತನ ಆಗುತ್ತೆ, ಶಾಸಕರ ಸಚಿವರ ನಡುವೆ ವಿಶ್ವಾಸದ ಕೊರತೆ ಇದೆ, ಈ ಒಂದು ಸರ್ಕಾರ ತುಂಬಾ ದಿನ ಉಳಿಯೋದಿಲ್ಲ ಅಂತ ಬಹಳಷ್ಟು ಒಂದು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಇದು ಆಡಳಿತಾತ್ಮಕವಾಗಿ ಒಂದು ರೀತಿ ಪರಿಣಾಮವನ್ನ ಬೀರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಈಗ ಎಂಟ್ರಿ ಆಗಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಬಣದ ನಾಯಕರ ಜೊತೆ ಒಂದು ಸಂಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವರ ಒಂದು ತಿಕ್ಕಾಟ ಏನಿದೆ ಇದು ಪಕ್ಷದಲ್ಲೂ ಕೂಡ ಒಂದು ರೀತಿಯ ಒಂದು ಗೊಂದಲದ ವಾತಾವರಣವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರ ಮುಂದಿನ CM ಅಂತ ಅವರನ್ನ ಬಿಂಬಿಸಲಾಗ್ತಾ ಇದೆ. ಮತ್ತೊಂದು ಕಡೆ ದಲಿತ CM ಅಸ್ತ್ರವನ್ನು ಕೂಡ ತೆಗೆದುಕೊಂಡು ಬಂದು DK ಶಿವಕುಮಾರ್ ಅವರನ್ನ ವೀಕ್ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹೀಗಾಗಿ ಇದು ಬಹಳಷ್ಟು ಒಂದು ಹಿನ್ನಡೆಯನ್ನ ಪಕ್ಷಕ್ಕೆ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಖುದ್ದು ಸೂಚನೆ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು 13ನೇ ತಾರೀಕು ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಸಿ ಎಲ್ಲಾ ಶಾಸಕರು, ಸಚಿವರ ಜೊತೆ ಕೂತು ಮಾತನಾಡಿ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಆಂತರಿಕ ಸಮಸ್ಯೆಗಳು, ಕಚ್ಚಾಟಗಳು, ಹಾಗೆ ಈ ಒಂದು ಶೀತಲ ಸಮರಕ್ಕೆ ಕಾರಣವಾಗಿರ್ತಕ್ಕಂಥ ಕೆಲವೊಂದು ವಿಚಾರ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.